ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷ ವರದಿಯನ್ನು ತಮಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಒಂದು ವಿಶೇಷ ವರದಿಯಲ್ಲಿ ಸಾಕಷ್ಟು ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಮೊಟ್ಟ ಮೊದಲಿಗೆ ಹೇಳೋದಾದ್ರೆ, ಯಾವ ರೀತಿಯಾಗಿ ಹಿಂದೂ ಧರ್ಮದ ಒಂದು ಅಂದ್ರೆ ಈಗ ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಾವೆಲ್ಲ ಒಮ್ಮೆಯಾದರೂ ಭೇಟಿ ನೀಡಬೇಕನ್ನುವಂತ ಆಶೆ ನಮ್ಮಲ್ಲಿ ಇರುತ್ತನೋ, ಅದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕಾಶಿ ವಿಶ್ವನಾಥನ ದರ್ಶನ ನಾವು ಒಮ್ಮೆಯಾದರೂ ಮಾಡಬೇಕನ್ನುವಂಥ ಒಂದು ಆಸಕ್ತಿ, ಉತ್ಸುಕತೆ ಇದ್ದೇ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅನೇಕ ತೀರ್ಮಾನಗಳನ್ನು ಕೈಗೊಂಡಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳೋದಾದ್ರೆ, ರಾಜ್ಯ ಸರ್ಕಾರ ಈ ಕಾಶಿ ವಿಶ್ವನಾಥನ ತೀರ್ಥಯಾತ್ರೆ ಅಥವಾ ದರ್ಶನಕ್ಕೆ ಹೋಗುವಂತ ಭಕ್ತಾದಿಗಳಿಗೆ ಒಂದು ಸಹಾಯಧನದ ಒಂದು ಯೋಜನೆಯನ್ನ ಸರ್ಕಾರ ಹೊಂದಿದೆ. ಆ ಯೋಜನೆ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ. ತಾವು ಒಂದು ಇನ್ ಕೇಸ್ ತಾವೇನಾದರೂ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ತೀರ್ಥಯಾತ್ರೆಗೆ ಹೋಗ್ಬೇಕಂತ ನೀವು ಏನಾದರೂ ಆಲೋಚನೆ ಮಾಡಿದ್ರೆ ಖಂಡಿತ ಈ ಯೋಜನೆ ನಿಮಗೆ ಅನುಕೂಲವಾಗುತ್ತೆ. ದಯವಿಟ್ಟು ಈ ಸಂಪೂರ್ಣ ವರದಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಕಳಿಸಿ. ಯಾಕಂದ್ರೆ ಹಿಂದೂ ಧರ್ಮದ ಪವಿತ್ರ ಒಂದು ದೇವಸ್ಥಾನ ಇದು, ಕಾಶಿ ವಿಶ್ವನಾಥನ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಹೋಗಲು ಕರ್ನಾಟಕ ಸರ್ಕಾರ ಸಹಾಯಧನವನ್ನ ನೀಡಲು ತೀರ್ಮಾನಿಸಿದೆ. ಅದಕ್ಕೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ. ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ಆ ಕುರಿತು ಒಂದು ವಿಡಿಯೋನ ಹಾಕ್ತೇನೆ ನೋಡಿ. ಹಿಂದೂಗಳ ತೀರ್ಥಯಾತ್ರೆ ಪಟ್ಟಿಯಲ್ಲಿ ಇನ್ನೊಂದು ಪ್ರಮುಖ ಕ್ಷೇತ್ರ ಕಾಶಿ. ಹೌದು, ಜೀವಮಾನದಲ್ಲೊಮ್ಮೆ ಕಾಶಿಗೆ ಹೋಗಿ ಬರಬೇಕು ಎಂದು ಬಯಸುವರು ಅನೇಕರಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ಕಾಶಿ ಯಾತ್ರೆಗೆ ಹೋಗುವವರ ಸಂಖ್ಯೆ ಕಡಿಮೆ ಏನಿಲ್ಲ. ಕರ್ನಾಟಕ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಕಾಶಿ ಯಾತ್ರೆಗೆ ಹೋಗುವವರಿಗೆ ಸಹಾಯಧನವನ್ನ ವಿತರಣೆ ಮಾಡ್ತಾ ಇದೆ. ಈ ವರ್ಷದ ಕಾಶಿ ಯಾತ್ರೆ ಸಹಾಯಧನಕ್ಕೆ ಇಂದಿನಿಂದ ಅಂದ್ರೆ ಅಕ್ಟೋಬರ್ 3ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಿದೆ. ಕೈಲಾಸ, ಮಾನಸ ಸರೋವರ ಮತ್ತು ಚಾರ್ಧಾಮ್ ಯಾತ್ರೆಯ ಸಹಾಯಧನಕ್ಕೆ ಹೋಲಿಸಿದರೆ ಕಾಶಿ ಯಾತ್ರೆಯ ಸಹಾಯಧನ ಸ್ವಲ್ಪ ಕಡಿಮೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಫಲಾನುಭವಿಗಳ ಸಂಖ್ಯೆಗೂ ಮಿತಿ ಇದೆ. ಕರ್ನಾಟಕ ರಾಜ್ಯ ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯ ದತ್ತಿ ಇಲಾಖೆ ಈ ಸಂಬಂಧ ಪ್ರಕಟಣೆಯೊಂದನ್ನು ಹೊರಡಿಸಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆಯು 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಿಂದ ಕಾಶಿ ಯಾತ್ರೆಗೆ ಕೈಗೊಂಡ 30,000 ಯಾತ್ರಾರ್ಥಿಗಳಿಗೆ ತಲಾ 5,000 ರೂಪಾಯಿ ಸರ್ಕಾರದ ಸಹಾಯಧನ ವಿತರಿಸುವಾಗಿ ಅರ್ಹ ಫಲಾನುಭವಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಕಾಶಿ ಯಾತ್ರೆಯ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ಯಾತ್ರಾರ್ಥಿಗಳು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು. 18 ವರ್ಷ ಮೇಲ್ಪಟ್ಟ ಯಾತ್ರಿಗಳಿಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳೇನೆಂದ್ರೆ, ಮೊದಲನೇದಾಗಿ ಕಾಶಿ ಯಾತ್ರೆಯ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ಯಾತ್ರಾರ್ಥಿಗಳು ತಮ್ಮ ಆಧಾರ್ ಕಾರ್ಡ್ನ ಎರಡೂ ಕಡೆಯ ಚಿತ್ರಗಳನ್ನು ತಪ್ಪದೆ ಅಪ್ಲೋಡ್ ಮಾಡಬೇಕು. ಚುನಾವಣಾ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡು. ಯಾತ್ರಾರ್ಥಿಗಳು ಕಾಶಿಗೆ ಪ್ರಯಾಣಿಸಿದ ಕುರಿತು ಟಿಕೆಟ್ ಅಪ್ಲೋಡ್ ಮಾಡತಕ್ಕದ್ದು. ಅರ್ಹ ಯಾತ್ರಾರ್ಥಿಗಳು ತಮ್ಮ ಅರ್ಜಿಯನ್ನ ಆನ್ಲೈನ್ ಮೂಲಕ ಸೇವಾ ಸಿಂಧು ವೆಬ್ಸೈಟ್ https://sevasinduservices.karnataka.gov.in ಮೂಲಕ 2025 ಜನವರಿ 15 ಸಂಜೆ 4 ಗಂಟೆ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ವರ್ಷ ಅಂದ್ರೆ 2024 ಫೆಬ್ರವರಿ 15 ನಂತರ ಕಾಶಿ ಯಾತ್ರೆ ಕೈಗೊಂಡ ಯಾತ್ರಾರ್ಥಿಗಳು ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ಬಗ್ಗೆ ದೇವಾಲಯದ ಮುಂಬದಿಯಲ್ಲಿ ಯಾತ್ರಾರ್ಥಿಗಳು ತಾವು ನಿಂತುಕೊಂಡಿರುವಂತಹ ಛಾಯಾಚಿತ್ರ, ಪೂಜಾ ರಸೀದಿ ಇತ್ಯಾದಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಒಬ್ಬ ಯಾತ್ರಾರ್ಥಿಗೆ ಒಮ್ಮೆ ಮಾತ್ರವೇ ಸಹಾಯಧನ ನೀಡಲಾಗುತ್ತೆ. ಆದ್ದರಿಂದ ಯಾತ್ರಾರ್ಥಿಗಳು ತಾವು ಈ ಹಿಂದೆ ಕಾಶಿ ಯಾತ್ರೆಯ ಸಹಾಯಧನ ಪಡೆದುಕೊಂಡಿಲ್ಲ ಎಂದು 50 ರೂಪಾಯಿ ಚಾಟಾ ಕಾಗದದಲ್ಲಿ ಸ್ವಯಂ ದೃಢೀಕರಿಸಿ ನೋಟರಿ ಸೀಲ್ ಮತ್ತು ಸಹಿ ಹಾಕಿಸಿ ಆ ದಾಖಲೆಯನ್ನು ಕೂಡ ಸಲ್ಲಿಸಬೇಕು. ಕಾಶಿ ಯಾತ್ರೆ ಕೈಗೊಂಡಿರುವುದನ್ನು ದೃಢೀಕರಿಸುವ ಸಲುವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಮುಂಬದಿಯಲ್ಲಿ ಯಾತ್ರಾರ್ಥಿಗಳ ಛಾಯಾಚಿತ್ರ, GPS ಲೊಕೇಶನ್ ಇರುವ ಛಾಯಾಚಿತ್ರಗಳನ್ನ ಮೊಬೈಲ್ನಲ್ಲಿ ತೆಗೆದು ಇಟ್ಕೊಂಡಿರಬೇಕು. ಅದನ್ನ ಅಪ್ಲೋಡ್ ಮಾಡಬೇಕು. ಇದು ಇಂತಿಷ್ಟು ನಮ್ಮ ಒಂದು ಈ ಕಾಶಿ ಯಾತ್ರಾರ್ಥಿಗಳಿಗೆ ಬಂದಂತ ಒಂದು ಸಿಹಿ ಸುದ್ದಿ. ವೀಕ್ಷಕರೇ, ತಾವೇನಾದರೂ ಕಾಶಿ ಯಾತ್ರೆಗೆ ಹೋಗಲು ಇಷ್ಟಪಟ್ಟಿದ್ರೆ ಖಂಡಿತ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ತಾವು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಯೋಜನೆಯನ್ನ ತಾವೆಲ್ಲರೂ
ಪಡೆದುಕೊಳ್ಳಬೇಕು, ಸದುಪಯೋಗ ಮಾಡಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ತಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಒಂದು ಚಾನಲ್ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.